ಬರೋದಕ್ಕೆ 99.9% ಮೋದಿನೇ ಬರೋದು. ಕಾಂಗ್ರೆಸ್ ಪಕ್ಷ ಬಂದ್ರೆ ಉತ್ತಮ. ಸಿದ್ದರಾಮಯ್ಯ ಇರಲಿ, ಇನ್ನೊಬ್ಬ ಇರಲಿ, ಯಾರಾದ್ರೂ ಆಗಿರಲಿ, ಅವ್ರು ಉಚಿತವಾಗಿ ಕೊಟ್ಟು ಅವರು ಅಧಿಕಾರ ನಡೆಸುವಂತ ಅವಶ್ಯಕತೆ ಏನಿದೆ ಅವ್ರಿಗೆ? ಪಾಪ ಹೆಂಗೆ ಹೆಸರು ಮಾಡ್ಕೊಂಡಿದ್ರು ಹಾಸ್ಪಿಟ್ಲಲ್ಲಿ, ಅವ್ರನ್ನ ಬೀದಿ ಅರಕೆ ಕುರಿ ಮಾಡ್ತಾ ಇದ್ದಾರೆ ಅಷ್ಟೇ. ಸ್ವಾಮಿ ಆರ್ಟ್ ಡಾಕ್ಟರ್, ನಿಮಗೆ ಆರ್ಟ್ ಬೇಕು ಕಲ್ ಬೇಕು ಅಂತಾರೆ. ನಮ್ಮ ಕಲ್ಯಾಣ ಮಾಡೋಕ್ಕೆ ಆರ್ಟ್ ಬೇಕು. ಆರ್ಟ್ ಇದೆ, ಅವರ ಬದುಕೋದು ಫ್ರೀ ಕೊಟ್ಟು ಅದೇ ಪಾಕಿಸ್ತಾನ ಪಕ್ಕದಲ್ಲಿ ಕುತ್ಕೋಬೇಕಿತ್ತು ಸಂಜಾಗ ಮಾಡ್ಕೊಂಡು. ಮಂಜುನಾಥ್ ಅವ್ರು ಬಂದರೆ ಒಳ್ಳೇದು. ಡಾಕ್ಟರ್ ಮಂಜುನಾಥ್ ಬಂದರೆ ಒಳ್ಳೇದು ಅನ್ಸುತ್ತೆ. ಸುರೇಶ್ ಅವ್ರಿಗೆ ಗೆಲ್ತಾರೆ ಸರ್. ಅವ್ರು ಏನಾರ ಮಾಡ್ಕೊಳ್ಳಿ ಸರ್, ಮಂಜುನಾಥ್ಗೆ ಹಾಕೋದು. ಸುರೇಶ್ ಬರ್ತಾರೆ. ಮಂಜುನಾಥ್ಗೆ ಹಾಕೋದು. ಸುರೇಶ್ ಅವ್ರಿಗೆ DK ಸುರೇಶ್ ಬರ್ತಾರೆ. ಸರ್ ನೋಡಿದ್ವಿ ಸರ್, ಮಂಜುನಾಥ್ಗೆ ಹಾಕಿದ್ದು ನಾವೆಲ್ಲ. ಯೂನಿಯನ್ ಪಾಕಿಸ್ತಾನ ನೋಡ್ಕೋಬೇಕಾಗಿದೆ, ಪಾಕಿಸ್ತಾನ ನೋಡ್ಕೋಬೇಕಾಗಿದೆ. ಈಗ ಲೋಕಸಭೆ ಎಲೆಕ್ಷನ್ ಬರ್ತಾರೆ, ಸೆಂಟ್ರಲ್ಲಿ ಮೋದಿ ಅವ್ರ ಸರ್ಕಾರ 10 ವರ್ಷ ಆಳ್ವಿಕೆ ಮಾಡಿದ್ದಾರೆ. ನಿಮಗೆ ತೃಪ್ತಿ ತಂದಿದೆ ಅಥವಾ ಬದಲಾವಣೆ ಆಗಬೇಕು ಅನಿಸುತ್ತೆ? ತುಂಬ ತೃಪ್ತಿ ತಂದಿದೆ ಸರ್. ಮೋದಿ ಸರ್ಕಾರನೇ ಬರಬೇಕಂತ ಆಸೆ ನಮಗೆ. ಮೋದಿ ಸರ್ಕಾರ ಯಾಕೆ ಮೋದಿ ಸರ್ಕಾರನೇ ಅಂತ? ಯಾಕೆ ಅಂತ ಹೇಳಿದ್ರೆ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದೆ ನಮ್ಮ ಮೋದಿ ಸರ್ಕಾರ, ಅದಕ್ಕೆ. ಮೋದಿ ಸರ್ಕಾರನ ಕೋಮುವಾದಿ ಸರ್ಕಾರ ಅಂತ ಹೇಳ್ತಾರೆ. ಆ ಸಾಬ್ರು ಹೇಳ್ತಾರೆ, ಮುಸ್ಲಿಮ್ಸರು ಮಾತ್ರ ಹೇಳ್ತಾರೆ ಆ ಮಾತು, ಹಿಂದೂಗಳು ಹೇಳೋದು. ಹಾಗಾದರೆ ಈಗ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಇಲ್ಲಿ DK ಸುರೇಶ್ ಅವರಿದ್ದಾರೆ. ಅವ್ರ ವಿರುದ್ಧವಾಗಿ JDS BJP ಮೈತ್ರಿ ಮಾಡಿಕೊಂಡು ಮಂಜುನಾಥ್ ಕಣಿಕಳಿಸ್ತಾ ಇದ್ದಾರೆ. ಯಾರು ಬರಬೇಕು ಅಂತ ಆಸೆ? ಸೊ ಜಯದೇವ್ ಮಂಜುನಾಥ್ ಅವ್ರು ಇದ್ದಾರಲ್ಲ, ಅವರು ತುಂಬ ಬಡವ್ರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗಂತ ಇವ್ರನ್ನ ಕಣೆ ಕಾಣಿಸಂಗಿಲ್ಲ ನಾವು. ಯಾರನ್ನ DK ಸುರೇಶ್ನ, ಅವರು ಒಳ್ಳೆ ಕೆಲಸಗಾರ. ಅವ್ರು 2 ಸಲ ಗೆದ್ದವ್ರೆ, 2 ಸಲ 3 ಸಲ ಗೆದ್ದವ್ರೆ. 2 ಸಲ ಗೆದ್ದಿದ್ದಾರೆ. ಇವ್ರಿಗೊಂದು ಸಲ ಬಿಟ್ಕೊಡ್ಲಿ ಬಿಡಿ, ನೋಡೋಣ ಏನಾಗುತ್ತೆ, ಒಂದು ಆಗುತ್ತೆ, ಒಂದು ಅವಕಾಶ ಕೊಡಲಿ. ಸೆಂಟ್ರಲ್ಲಿ ಯಾಕೆ ಕಾಂಗ್ರೆಸ್ ಬೇಡ, ಅಥವಾ ರಾಹುಲ್ ಗಾಂಧಿ ಸಮರ್ಥರಿಲ್ವಾ, ಅಥವಾ ಕಾಂಗ್ರೆಸ್ಸಲ್ಲಿ ಯಾರು ಅಂತ ನಾಯಕರಿಲ್ವಾ? ಇಲ್ಲ, ನಮಗೆ ಅವ್ರ ವಯಸ್ಸಾಗೋಗಿದ್ದಾರೆ. ಅವ್ರಿಗೆ ಮೋದಿಗಿನ್ನ ವಯಸ್ಸು ಜಾಸ್ತಿ ಆಗಿದೆ. ಅವರೇ ನಡೆಯೋಕ್ಕಾಗಲ್ಲ, ಕುತ್ಕೊಂತಾರೆ. ನಮಗೆ ಅಂಥ ಇಂಟ್ರೆಸ್ಟ್ ಇಲ್ಲ ಸರ್ ಅವ್ರ ಮೇಲೆ. ಬದಲಾವಣೆ ಏನು ಬೇಡ ಅಂತೀರ ಸೆಂಟ್ರಲಲ್ಲಿ? ಈಗ ಆಗಿರೋ ಬದಲಾವಣೆ ಸಾಕು, ಹೊಸ್ದಾಗೇನು ಬೇಕಾಗಿಲ್ಲ. ಈಗ ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಾ? ಇದು ಗ್ಯಾರಂಟಿ ಕೊಟ್ಟಿದೆಯಲ್ಲ, ಅದು ವೇಸ್ಟ್. ನಮ್ಮ ವೇಸ್ಟ್ ಗ್ಯಾರಂಟಿಗಳು ಅವೆಲ್ಲ ಅಲ್ಲ, ಇರೋ ಬರೋ ಸೋಂಬೇರಿ ಮಾಡ್ತಾರೆ. ಈ ಎಲೆಕ್ಷನ್ಗೆ ಪ್ಲಸ್ ಆಗ್ಬೋದಾ ಅಂತ? ಭಯ ಸಾಕು ಸರ್. ಗಂಡಸು ಯಾರು ಓಟಾಕಲ್ಲ ಕಾಂಗ್ರೆಸ್ಗೆ, ಹೆಂಗಸು ಹಾಕ್ಬೋದೇನೋ ಗೊತ್ತಿಲ್ಲ. ಗಣೇಶ್ ಯಾರು ಓಟ್ ಹಾಕಲ್ಲ ಕೂಡ, ಅರ್ಧಕ್ಕರ್ಧ ಹೋಗ್ಬಿಡುತ್ತೆ. ಹೌದು. ಸೆಂಟ್ರಲಲ್ಲಿ BJP ಸರ್ಕಾರ 10 ವರ್ಷ ಆಳ್ವಿಕೆ ಮಾಡಿದೆ. ನಿಮಗೆ ತೃಪ್ತಿ ತಂದಿದೆ ಅಥವಾ ಚೇಂಜ್ ಆಗಬೇಕು ಅಂತ ಆಸೆ? ಚೇಂಜ್ ಆಗಬೇಕು ಅಂತ. ಏನು ತೃಪ್ತಿ ತಂದಿದೆ? ಏನು ಮಾಡಿದ್ದಾರೆ? ನಮಗೇನು ಅದು ಏನು ಇದಾಗಿಲ್ಲ. ಯಾರು ಬರಬೇಕು ಅಂತ ಸರ್? ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಇದ್ದಾಗ ಎಲ್ಲರಿಗೂ ಒಳ್ಳೇದಾಯ್ತು ಬಿಡಿ. ಅದು ಇಂದಿರಾ ಗಾಂಧಿ ಇದ್ದಾಗ ಉಳೋರಿಗೆ ಭೂಮಿ, ಇರೋರಿಗೆ ಮನೆ ಎಲ್ಲ ಅನುಕೂಲ ಮಾಡಿದ್ದಾರೆ. ಒಂದು ಪ್ರಿಯಾಂಕಾ ಗಾಂಧಿ ಒಂದು ಪ್ರಧಾನಿ ಆದರೆ ಜನಗಳಿಗೆಲ್ಲ ಒಳ್ಳೇದಾಗುತ್ತೆ. ಅದು ಆಗಬೇಕು ಅಂತ ನಮ್ಮ ಉದ್ದೇಶ. ಯಾಕೆ ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿನೇ ಆಗ್ಬೋದು, ಪ್ರಿಯಾಂಕಾ ಗಾಂಧಿ ಆಗ್ಬೋದು, ಇಬ್ಬರಲ್ಲಿ ಯಾರಾದರೂ ಪರವಾಗಿಲ್ಲ. ಈಗ ರಾಹುಲ್ ಗಾಂಧಿ ಅವ್ರಿಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂತ. ಪ್ರಿಯಾಂಕಾ ಅವರು ಆಗ್ಬೋದಲ್ಲ, ಅವ್ರ ತಿಳುವಳಿಕೆ ಇಲ್ಲ. ಇಂದಿರಾ ಗಾಂಧಿ ಮೇಂಟೈನ್ ಐತೆ ಅವ್ರಿಗಿದೆ, ಪ್ರಿಯಾಂಕಾ ಗಾಂಧಿಗೆ ಇದೆ, ಧೈರ್ಯ ಇದೆ. ಇಂದಿರಾ ಗಾಂಧಿನೇ ಅನ್ಬೋದು ಅವ್ರನ್ನ, ಆ ಥರ ಇದೆ. ಅವ್ರು ನೋಡಿದ್ರೆ ಫೇಸು ಅದು ಇದು ನೋಡಿದ್ರೆ ಇಂದಿರಾ ಗಾಂಧಿ ನೋಡ್ದಂಗೆ ಆಗುತ್ತೆ ನಮಗೆ. ಓಕೆ, ಇನ್ನು ನಮ್ಮ ಈ ಒಂದು ಸ್ಟೇಟ್ ನಮ್ಮ ಇದಕ್ಕೆ ಬಂದರೆ, ಈ ಒಂದು ಕ್ಷೇತ್ರಕ್ಕೆ ಬಂದರೆ, ಇಲ್ಲಿ DK ಸುರೇಶ್ ಇದ್ದಾರೆ ಪ್ರೆಸೆಂಟ್. ಅವ್ರ ವಿರುದ್ಧವಾಗಿ JDS BJP ಮೈತ್ರಿ ಮಾಡ್ಕೊಂಡು ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿದ್ದಾರೆ. ಅವರು ಪರವಾಗಿಲ್ಲ ಸರ್, ಅವರು ಪರವಾಗಿಲ್ಲ. ನಮ್ಮ ಕುಮಾರಣ್ಣನೂ ಪರವಾಗಿಲ್ಲ, ನಮ್ಮ DK ಶಿವಕುಮಾರ್ ಅವರು ಪರವಾಗಿಲ್ಲ. DK ಸುರೇಶು ಕಾಂಗ್ರೆಸ್ ಇದರಲ್ಲಿ DK ಸುರೇಶ್ ಆಗಲಿ, DK ಶಿವಕುಮಾರ್ ಆಗಲಿ. ಈ JDS ತೊಗೊಂಡ್ರೆ ಕುಮಾರಣ್ಣ ಓಕೆ. JDS BJP ಮೈತ್ರಿ ಮಾಡಿಕೊಂಡು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿರೋದು. ಮಂಜುನಾಥ್ ಒಳ್ಳೆ ಇದು ಮಾಡಿದ್ದಾರೆ, ಹೌದು, ಒಳ್ಳೆ ಹೆಸರಿದೆ. ಅವರು ಒಳ್ಳೇದು ಮಾಡ್ತಾರೆ ಅಂತ ಒಂದು ನಮಗೆ ಇದಿದೆ. ಈಗ ಅದರ DK ಸುರೇಶ್ ಅವ್ರ ವಿರುದ್ಧ ನಿಂತಿರೋದು ನೀವು ಒಳ್ಳೇದು ಅಂತ ಅಂತೀರಾ? ಒಳ್ಳೇದು ಅನ್ನೋದಕ್ಕಿಂತ ನಮ್ಮ ಕಾಂಗ್ರೆಸ್ಸು ಇದಾದರೆ ಒಳ್ಳೇದು ಅಂತ ನಮಗೆ. ಯಾವುದೇ ಇದರಲ್ಲಿ ಕಾಂಗ್ರೆಸ್ ಇದಾಗಬೇಕು. ಸುರೇಶು ಬರಬೇಕು. ಇವರು ತೊಗೊಂಡ್ರೆ ಇವರು ಒಳ್ಳೆಯವ್ರೆ. ಒಂದು ಮೆಡಿಕಲ್ ಇದು ತೊಗೊಂಡ್ರೆ ಎಲ್ಲ ಜನಗಳಿಗೆ ಒಳ್ಳೇದು ಮಾಡಿದ್ದಾರೆ. ಈಗ ಒಂದು 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. 5 ಗ್ಯಾರಂಟಿಯಿಂದ ಈ ಎಲೆಕ್ಷನ್ಗೆ ಪ್ಲಸ್ ಆಗುತ್ತಾ ಅಂತ? ಅದೇ ಇವಾಗ ಹಂಗೆ ಹಿಂಗೆ ಇದೆ, ಲೇಡೀಸು ಇದೆ, ಜೆಂಟ್ಸ್ ಇದೆ, ನೋಡ್ಬೇಕದು. ಪ್ಲಸ್ ಆಗ್ಬೋದಾ? ಇಲ್ಲ,
ಲೇಡೀಸ್ ಓಟ್ಗಳಂತೂ ಎಲ್ಲ ಫುಲ್ಲು ಇದಾಗ್ತಾರೆ, ಜೆಂಟ್ಸ್ದು ಹೇಳೋಕ್ಕಾಗಲ್ಲ, ನೋಡ್ಬೇಕು. ಡಿವೈಡ್ ಆಗ್ಬೋದು, ಅದು ಇದು ಮಾಡಬೇಕು ಒಟ್ಟು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.